ಪ್ರತಿಭಟನೆ ಏನಿಲ್ಲ ಬ್ರದರ್, ಈಗೆಲ್ಲ ನೀವು ನೋಡ್ತಾ ಇದ್ದೀರಾ, ನೀಟ್ ಪರೀಕ್ಷೆಯಲ್ಲಿ ಏನು ಲೀಕ್ ಆಗಿದೆ ಅದರ ವಿರುದ್ಧ ಅದರ ಶಿಕ್ಷಣ ಮಂತ್ರಿ, ಕೇಂದ್ರ ಶಿಕ್ಷಣ ಮಂತ್ರಿ ಅದರ ಹೊಣೆ ಹೊತ್ತು ರಾಜೀನಾಮೆ ಕೊಡಲಿ ಅಂತ ಇವತ್ತು ದೇಶಾದ್ಯಂತ ಸುಮಾರು 10-20 ಲಕ್ಷ ವಿದ್ಯಾರ್ಥಿಗಳ ಪ್ರತಿನಿಧಿಗಳಾಗಿ ಇವತ್ತು ಸುಮಾರು 50,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ದೇಶಾದ್ಯಂತ ಬೀದಿಗಿಳಿದ್ದಾರೆ. ಇದೆಲ್ಲ ನಿಮ್ಗೆ ಗೊತ್ತಿರೋದು. ಹಿಂದೆ ಒಂದು ಕಾಲ ಇತ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ ಪ್ರಧಾನಿಗಳು ಒಂದು ಎಲ್ಲೋ ಆದಂಥ ಒಂದು ರೈಲು ಅಪಘಾತಕ್ಕೆ ಅವರು ಇದನ್ನು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಟ್ಟಿದ್ದರು. ಹೌದಾ? ಅದಾದಮೇಲೆ ಒಂದು ಕಾಲ ಇತ್ತು, ಇಡೀ ದೇಶ ಯಾವುದೋ ಒಂದು ಅನ್ಯಾಯ ಆದರೆ ಇಡೀ ದೇಶ ಅದ್ರ ವಿರುದ್ಧ ಧ್ವನಿ ಎತ್ತಾ ಇತ್ತು. ಅದಾದಮೇಲೆ ಅವರು ರಾಜೀನಾಮೆ ಕೊಡ್ತಾಯಿದ್ರು. ಇತ್ತೀಚೆಗೆ ಈಗ ಏನಾಗ್ಬಿಟ್ಟಿದೆ ಅಂದರೆ, ಇಡೀ ದೇಶ ನೀವು ಬಾಯಿ ಪಡ್ಕೊಳ್ಳಿ, ನೀವು ಸೂಸೈಡ್ ಮಾಡ್ಕೊಳ್ಳಿ, ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಅಧಿಕಾರ ಬಿಡೋದಿಲ್ಲ. ನಾವು ಹುಟ್ಟಿರೋದೇ ಅಧಿಕಾರಕ್ಕೆ. ನಾವು ಅಧಿಕಾರದ ಅಧಿಕಾರ ಅಥವಾ ಜನರ ಕಕ್ಕ ತಿನ್ನೋದಕ್ಕೆ ನಾವು ಏನು ಮಾಡೋದಕ್ಕೂ, ಯಾವ ಮಟ್ಟಕ್ಕೆ ಇಳಿಯೋದಕ್ಕೂ, ಯಾವ ಹೇಸಿಗೆಯನ್ನು ನಾವು ತಿನ್ನೋದಕ್ಕೂ ರೆಡಿ ಇದ್ದೀವಿ ಅನ್ನೋದನ್ನ ಧರ್ಮದ ಹೆಸರು ಹೇಳಿಕೊಂಡು ಅಧಿಕಾರ ಪಡೆದಂಥ BJP ಸರ್ಕಾರ ಇವತ್ತು ನಾಚಿಕೆಗೆಟ್ಟು, ಧರ್ಮ ಅಂದರೆ ಏನಣ್ಣ? ಏನು ಧರ್ಮ ಅಂದರೆ? ಒಂದು ಸ್ವಲ್ಪವೂ ಧರ್ಮದ ದಾರಿಯಲ್ಲೇ ಇರದ BJP ಧರ್ಮದ ಪಾಠ ಮಾಡೋದು ನಮಗೆ. ಅದಾದಮೇಲೆ ಇವತ್ತು ಇನ್ನೊಂದು ಅನ್ಕೊಂಡ್ಬಿಟ್ಟಿದ್ದಾರೆ, ಇವರು ಯಾರು BJPಗೆ ನಮ್ಮ ಭಕ್ತರೇ ವೋಟರ್ಸು, ಆ ಭಕ್ತರಿಗೆ BJPನೇ ಎಲ್ಲ, ಇಡೀ ದೇಶ. BJP ಯಾವನ್ನಾದರೂ ವಿರೋಧ ಮಾಡಿ ನಮ್ದು ಇಷ್ಟೇ ಅಣ್ಣ. ಇವತ್ತು 20 ಜನ ಮಕ್ಕಳು ಸತ್ತೋಗಿದ್ದಾರೆ. ಹೌದಾ? ಇವತ್ತು ರಫೇಲ್ ಹಗರಣ, PM ಕೇರ್ ದುಡ್ಡು ಏನೂ ಇದಿಲ್ಲ, ನರೇಗಾ ಹಗರಣ, ಯಾವುದೋ ನಾವು ಸ್ಕಿಲ್ ಇಂಡಿಯಾ ಮಾಡ್ತೀವಿ ಅಂತ ಅದು ಹಗರಣ ಮಾಡಿದ್ದಾರೆ. ಇವತ್ತು ಮೊನ್ನೆ ಇಡೀ ಬ್ಯಾಲೆಟ್ ಪೇಪರ್ಸೇ ಸುಟ್ಟಾಕ್ಬಿಟ್ರು. ಹೌದಾ? ಗಗನಕ್ಕೆ ಏರಿದಾವೆ ಇವತ್ತು ಬೆಲೆಗಳು. ಹೌದಾ? ಮೊನ್ನೆ ಅದಾದಮೇಲೆ ಒಂದು ಹೇಳೋದ, 2 ಹೇಳೋದ? ಎಷ್ಟು ಬೇಕು? ಎಷ್ಟು ಹಗರಣಗಳು ಬೇಕು? ಇಷ್ಟೆಲ್ಲ ಇದ್ರೂ ಇನ್ನೂ ನಮ್ಮ ದೇಶ ಧರ್ಮ 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 ಅಂತ ಅಧಮರನ್ನ, ಅಯೋಗ್ಯರನ್ನ, ನಾಲಾಯಕಗಳನ್ನ, ನೀಚರು, ಭ್ರಷ್ಟರನ್ನ ಇವರು ಬೆಂಬಲಿಸ್ತಾ ನೀವು ನೋಡಿ ಧರ್ಮ ಧರ್ಮ ಅಂತಾರೆ. ಯಾವುದಾದ್ರು ನಾವೇ ಹೋರಾಟ ಮಾಡಿದ್ವಿ ನೋಡ್ರೆ, ನಮ್ಮದು ಹೋರಾಟ ನಾವು ಕಾಂಗ್ರೆಸ್ಸು BJP ಎಲ್ಲವನ್ನು ಮೀರಿ ನಾವು ಹೋರಾಟ ಮಾಡ್ತೀವಿ. ನಾವು KRS ಪಕ್ಷದವರು ಎಲ್ಲ ಅನ್ಯಾಯಗಳ ವಿರುದ್ಧ ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಅಲ್ಲಿ ಬರ್ತಾರೆ, ಬಿಡ್ದಿಗೆ ಹೋಗಿ ಅಲ್ಲಿಗೋಗಿ ಇಲ್ಲಿಗೋಗಿ, ಇವ್ರು ಯಾರು ಹೇಳೋಕ್ಕೆ? ನಾವೆಲ್ಲ ಮಾಡ್ತಿದ್ರಪ್ಪ, ಇವ್ರು ಯಾರು ಹೇಳೋಕ್ಕೆ? ನೀವು ಬಂದು ಮಾಡಿ. ಆ್ಯಕ್ಚುಲಿ ಇವರು ನೀಟ್ ಆದಾಗಲೋ ಇನ್ನೊಂದು ಆದಾಗಲೋ ಇದೆಲ್ಲ ಆದಾಗ ಇವ್ರು ಬಂದು ಈಗ ರಾಮಂದು ಕೋಟಿಗಟ್ಟಲೆ ಲೂಟಿ ಮಾಡಿದ್ದಾರೆ. ಹೌದಲ್ವಾ? ಇವರೇ ಕೇಳಿದರೆ ನಾವೇ ಬರ್ತಾಯಿದ್ವಿ. ಇವ್ರು ಯಾರು ಭಕ್ತಿದ್ರೆ ಅಂಧ ಭಕ್ತರು, ಗೂಬೆಗಳ, ನಾವು ನಿಮ್ಗೆ ಓಟಾಗಿ ಗೆಲ್ಸಿದ್ದೀವಿ, ನೀವು ನಮಗೆ ಅಕೌಂಟಬಿಲಿಟಿ ಆಗಿರಬೇಕು, ನೀವು ನಮ್ಗೆ ಹೇಳಬೇಕು, ಉತ್ತರ ಕೊಡಿ. ರಾಮನ ಹಣ ಯಾಕೆ ಕಳ್ತನ ಆಯಿತು? ದೇಶಾದ್ಯಂತ ಆಗ್ತಿರೋ ಕಾಮಗಾರಿಗಳು ಯಾಕೆ ಕಳಪೆ ಆಗ್ತಾ ಇದ್ದಾವೆ? ಯಾಕೆ ಕಟ್ಟಿದ ಒಂದೇ ವರ್ಷಕ್ಕೆ ವಿಮಾನ ನಿಲ್ದಾಣದ ಚಾವಣಿಗಳು ಕುಸ್ಕೊಂಡು ಬೀಳ್ತಾ ಇದ್ದಾವೆ, ನೀರು ಲೀಕೇಜ್ ಆಗ್ತಾ ಇದೆ? ಆ ಲೀಕೇಜ್ ಅಂತೂ ತಪ್ಸೋಕ್ಕಾಗಲ್ಲ ನಿಮ್ಮ ಯೋಗ್ಯತೆಗೆ. ನೀಟು ವಿದ್ಯಾರ್ಥಿಗಳು ಈ ದೇಶದ ಭವಿಷ್ಯ, ಆ ಭವಿಷ್ಯವನ್ನೇ ಲೀಕ್ ಮಾಡಿಬಿಟ್ರೆ ನೀವು, ಈ ದೇಶಕ್ಕೆ ಇನ್ಯಾವ್ದ್ರಿ ಭವಿಷ್ಯ ಇರುತ್ತೆ? ಎಲ್ಲಿರುತ್ತೆ ಭವಿಷ್ಯ? ಇದು ಗಾಂಧಿ, ಅಂಬೇಡ್ಕರ್, ಲಾಲ್ ಬಹದ್ದೂರ್ ಶಾಸ್ತ್ರಿ, ನೆಹರು, ಇನ್ನು ನೂರಾರು ಪ್ರಾಣವನ್ನು, ಭಗತ್ ಸಿಂಗು, ಎಲ್ಲ ನೂರಾರು ಜನರು ತಮ್ಮ ಪ್ರಾಣವನ್ನು, ಸಾವಿರಾರು ಜನರು, ಲಕ್ಷಾಂತರ ಜನರು ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಸ್ವತಂತ್ರವನ್ನು ಪಡೆದು ಕಟ್ಟಿದಂಥ ದೇಶ ಇದು. ಇಂಥ ಅಯೋಗ್ಯರು ಬರೀ ದುಡ್ಡುಗೋಸ್ಕರ, ಒಂದು ಧರ್ಮ, ನೀತಿ, ನೈತಿಕತೆ ಏನೂ ಇಲ್ದೇ ಬರೀ ದುಡ್ಡು, ಅಧಿಕಾರ ದಾಹಕ್ಕೆ ಇಡೀ ದೇಶದ ಹಿತಾಸಕ್ತಿಯನ್ನು ಬಲಿ ಕೊಡ್ತಾ ಇದ್ದಾರಲ್ಲ, ಇವರನ್ನ ನಾವು ಬೆಂಬಲಿಸ್ಬೇಕಾ? ಯಾಕೆ ಬೆಂಬಲಿಸ್ಬೇಕು? ಒಂದು ರೀಸನ್ ಹೇಳಿ. ಮೌನ ಮುರಿದೇ ಇರೋದು ಈ ದೇಶದ ಪ್ರಧಾನಿಗಾಗಲಿ, ಈ ದೇಶದ BJP ಮುಖಂಡರುಗಳಿಗಾಗಲಿ, ಈ ದೇಶದ ಜನರ ಯೋಗ್ಯತೆ ಅಂದರೆ ನಮ್ಮ ಪ್ರಧಾನಿ ಯೋಗ್ಯತೆಗೆ ಒಂದೇ ಒಂದು ಪ್ರೆಸ್ ಮೀಟ್ ಮಾಡೋಕ್ಕಾಗಿಲ್ಲ. ಹೌದಲ್ವಾ? ಅದರ ಆಚೆಗೆ ಇವ್ರಿಗೆ, ಈ ನಮ್ಮ BJPಯ ಮುಖಂಡರಿಗೆ ಜನರ ಪ್ರಶ್ನೆಯನ್ನು ಎದುರಿಸುವ ಅಂತಸ್ಥೈರ್ಯ, ಆತ್ಮಶಕ್ತಿ, ನೈತಿಕತೆ ಇಲ್ಲ. ಇಷ್ಟೇ. ಅವ್ರ ಯೋಗ್ಯತೆ ಇಲ್ಲ. ಇನ್ನೂ ನಿಮಗೆ ಸಿಂಪಲ್ ಆಗಿ ಹೇಳ್ಬೋದು ಅಂದರೆ ನಾಲಾಯಕಗಳು, ಅಯೋಗ್ಯರು. ಅವರಿಗೆ ಒಬ್ಬ ದೇಶದ ಪ್ರಜೆ ಹಿಂಗೆ ಸರ್ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೇಳಿದ್ರೆ ನಾವೇನು ಹೇಳೋದಪ್ಪ? ನಮ್ಗೆ ಗೊತ್ತಿರೋದು ಧರ್ಮ ಹೇಳ್ಕೊಂಡು ಹೆಂಗೋ ಏನೋ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇವರೇನಾದರೂ ಟೆಕ್ನಿಕಲ್ಲು ವೈಜ್ಞಾನಿಕ ಪ್ರಶ್ನೆಗಳನ್ನು ಅಥವಾ ಆಡಳಿತಾತ್ಮಕ ವ್ಯವಸ್ಥೆಯ ಪ್ರಶ್ನೆಗಳನ್ನು ಕೇಳಿಬಿಟ್ರೆ ನಾವು ಹೆಂಗೆ ಉತ್ತರಿಸೋದು? ನಾವು 6ನೇ ಕ್ಲಾಸ್ 3ನೇ ಕ್ಲಾಸು. ಇದು ಇವತ್ತಿನ ಸಮಸ್ಯೆ. ಅದನ್ನು ದಯಮಾಡಿ ಅಂಧ ಭಕ್ತರು, ನೀವು ನಮ್ಮ ಅಣ್ಣ ತಮ್ಮದಿರೆ, ನೀವು ಬೇರೆಯವರಲ್ಲ, ನನ್ನ ಅಕ್ಕಪಕ್ಕದ ಮನೆಯ, ನನ್ನದೇ ಮನೆಯ ಎಲ್ಲರೂ ಇದ್ದಾರೆ. ನಾವು ವಿಷಯ ಆಧಾರಿತವಾಗಿ ಇವರೇ ನೀಟನ್ನ ಇವ್ರು ಹೇಳ್ತಾರೆ, ಅವನು ಬಂದ, ಇವನು ಬಂದ, ಪಾಕಿಸ್ತಾನದವ್ನು ಬಂದ, ಚೀನಾದವ್ನು ಬಂದ, ಸೋನಮ್ ವಾಂಗ್ಚುಕ್ ಅವರು ಏನೋ ಬಂದು ಮಾಡ್ತಾ ಇದ್ದಾರೆ. ಹೌದಲ್ವಾ? ಸೊ ಅಯೋಗ್ಯರು ಇವರೇ ಮಾಡಿದರೆ
ಇವರೇ ಮಾಡಿದರೆ ನಾವು ಯಾಕೆ ಮಾಡ್ತಾ ಇದ್ವಿ? ನಾವೆಲ್ಲರೂ ನಾವು ಪಾಕಿಸ್ತಾನದವ್ರಿಗೋ ಮುಸ್ಲಿಮ್ ಅವ್ರಿಗೋ ಇನ್ಯಾರಿಗೋ ಹುಟ್ಟಿರೋರು ನಾವು ಏನಣ್ಣ ಅಲ್ವಾ? ನಾವು ಸರಿಯಪ್ಪ, ನಾವು ಅವ್ರಿಗೆ ಯಾರಿಗೂ ಹುಟ್ಟಿರೋ ನಾವು ಮಾಡ್ತಾ ಇದ್ದೀವಿ. ನೀವು ಯಾರು ಹುಟ್ಟಿದ್ದೀರಾ? ನೀವು ಯಾಕೆ ಇನ್ನೂ ಅಲ್ಲೇ ಮನೇಲಿ ಕೂತ್ಕೊಂಡು ಕಮೆಂಟ್ ಹಾಕೊಂಡು ಕೆಟ್ಟದಾಗಿ ಆ ಮಗ ಈ ಮಗ ಅಯ್ಯೋ ಆ ಕೆಟ್ಟದ್ದು ನೋಡಿದ್ರೆ ಇವರ ಧರ್ಮ ಕಾಪಾಡೋರು ಅನ್ಸುತ್ತೆ. ಇವರ ಧರ್ಮ ಕಾಪಾಡೋರು, ಹೌದಾ ಇದೇನಾ ಧರ್ಮ ಅಂತ. ನಮ್ಮ ಧರ್ಮ, ನಾನು ಹಿಂದೂ, ನನ್ನ ಧರ್ಮದ ಬಗ್ಗೆ ನನಗೆ ವ್ಯಾಕರಿಕೆ ಬರೋ ಥರ ಆಗ್ತಾ ಇದೆಯಲ್ಲ. ಇದಾ ಈ ದೇಶ? ಇದಕ್ಕೆ ನೂರಾರು ಜನರು, ಸಾವಿರಾರು ಜನರು, ಲಕ್ಷೋಪಾದಿ ಇದರಲ್ಲಿ ಬಂದು ಪ್ರಾಣ ಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಪಕ್ಷ ಕಟ್ಟಿದ್ದು. ಅಕೌಂಟಬಿಲಿಟಿ ಬೇಡವಾ? ಈಗ ಇಷ್ಟೆಲ್ಲ ಆಗ್ತಾ ಇದೆ, ಪ್ರಧಾನಿ ಅದನ್ನು ಬಂದು ಮಾತಾಡ್ಬೇಕಾ ಮಾತಾಡಬೇಕಾ? ಯಾಕೆ ಮಾತಾಡಿಲ್ಲ ಅಂತ ಕೇಳುವಂಥ ಒಂದೇ ಒಂದು ಬೋನೋ ಅಥವಾ ಒಂದು ನರ ಅಥವಾ ಅವರ ನ್ಯಾಲ್ಗೆ ಸೀಳೋಗಿದೆಯಾ ಈ ಜನರಿಗೆ ಅಂತ ನಾನು ಕೇಳ್ತಾ ಇರೋದು. ಎಲ್ಲಿ ಅಂತ ಯಾಕೆ? ಮೆಲೋಡಿ ಚಾಕ್ಲೇಟ್ ಕೊಡೋಕ್ಕಾಗತ್ತೆ ಫಾರಿನ್ ಹೋಗ್ಬಿಟ್ಟು, ಇಲ್ಲಿ 27 ಜನ ಹುಡುಗರು ಸತ್ತಿದ್ದಾರೆ, ಅವ್ರ ಬಗ್ಗೆ ಮಾತಾಡೋಕೆ 5 ನಿಮಿಷ ಟೈಮ್ ಸಿಗ್ತಾ ಇಲ್ಲ ಪ್ರಧಾನಮಂತ್ರಿಗೆ. ಇನ್ನೂ ಬೇಗುದಿಲಿ ಬೇಯ್ತಾ ಇದೆ ಮಣಿಪುರ, ಬಿಸಿಯ ಬೇಗುದಿಲಿ ಬೇಯ್ತಾ ಇದೆ. ಅಲ್ಗೊಂದಿನ ಹೋಗ್ಲಿಲ್ಲ, ಎಲ್ಲೆಲ್ಲೋ ಅನಾಹುತ ಆಯಿತು, ಏನೆಲ್ಲ ಸಾವುಗಳು, ಎಷ್ಟೆಲ್ಲ ಸಾವುಗಳು, ಈ ಆಡಳಿತ ವ್ಯವಸ್ಥೆಯಿಂದ ಎಷ್ಟೆಲ್ಲ ಜನ ಸತ್ತರು. ಅಲ್ಲಿಗೊಂದಿನ ಹೋಗ್ಲಿಲ್ಲ ನಮ್ಮ ಮೋದಿ ಪ್ರಧಾನಿ. ಬಿಹಾರ ಎಲೆಕ್ಷನ್ ಆಯ್ತಂದ್ರೆ ಟಕ್ ಅಂತ ಓಡು ಬಿಹಾರ್ಗೆ, ಈ ಬೆಂಗಳೂರು ಹೋಯ್ತಂದ್ರೆ ಬೆಂಗಳೂರು, ಅಲ್ಲಿಗೆ ಅಂದರೆ ತಮಿಳ್ನಾಡು ಆದರೆ ಕಪ್ಗೆ ಹಾಕೊಂಡು ಹಚ್ಕೊಡ್ಕೊಂಡು ಬರೋದು, ಅಲ್ಲಿ ಪಂಚೆ ಉಟ್ಕೊಂಡು ವೇಷಭೂಷಣ ಮಾಡಿಕೊಂಡು ಆರಾಮಾಗಿ ಬೇರೆ ಬೇರೆ ದೇಶಗಳು ಸುತ್ಕೊಂಡು ಶೋಕಿ ಮಾಡ್ಕೊಂಡಿದ್ರೆ ಅದು ದೇಶ ಉದ್ಧಾರ, ಇವನು ದೇಶ ಸೇವಕ ಆಗ್ತಾರಾ? ಪ್ರಧಾನಮಂತ್ರಿ ದೇಶ ಸೇವಕರಾಗ್ತಾರೇನ್ರಿ? ಆಗ್ತಾರಾ? 3ನೇ ಅಂದರೆ ಅದೇ ಪಾಪ ಆ ವ್ಯಕ್ತಿ ನನಗೆ ಗೊತ್ತಿಲ್ಲ, ನಾವೆಲ್ಲ ಕಮ್ಮಿ ಇದ್ರು ಏನಿದ್ರು ಹೇಳ್ಕೊತೀವಿ. ಆದರೆ ಆ ವ್ಯಕ್ತಿ ಎಷ್ಟು ಓದಾನೆ ಅಂತ ಪಾಪ ಅವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ, ಹೆಂಡ್ತಿಗೂ ಇಲ್ಲ, ಅಮ್ಮಂಗೂ ಇಲ್ಲ. ಒಂದೊಂದು ಸಲ ಒಂದೊಂದು ಕಥೆ ಹೇಳ್ತಾರೆ ನಮ್ಮ ಪ್ರಧಾನಿ. ಹಾಗಾಗಿ ಮತ್ತು ಇವರೆಲ್ಲ ಧರ್ಮದ ಏನು ಮಾಡ್ತಾ ಇದ್ದಾರೆ, ಈ ದೇಶವನ್ನು ಚೂರು ಮಾಡೋಕ್ಕೆ ಮಾಡ್ತಾರೋ ಅಂತ ಷಡ್ಯಂತ್ರ, ಕುತಂತ್ರ. ಹಾಗಾಗಿ ದೇಶದ ಯುವಜನತೆ ಇವತ್ತು ನನಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಇವತ್ತಿನ ಯುವಜನತೆ ಬಗ್ಗೆ ಲಕ್ಷಾಂತರ ಜನ, ಇವತ್ತು ಅಲ್ಲೊಂದು 20,000 50,000 ಜನ ಬಂದಿದ್ದಾರೆ ಅಂದರೆ ಅವ್ರು ಬಂದಿರೋದು ಸುಮಾರು ಕೋಟ್ಯಾಂತರ ಜನರ ಪ್ರತಿನಿಧಿಯಾಗಿ. ಹೌದಾ? ಎಲ್ಲರೂ ಬರೋಕ್ಕಾಗಲ್ಲ, ಎಲ್ಲರೂ ಹೋರಾಟ ಮಾಡೋಕ್ಕಾಗಲ್ಲ. ಅಷ್ಟು ಜನ ಬಂದಿದ್ದಾರೆ ಅಂದರೆ ಇವತ್ತು ಅರ್ಥ ಮಾಡ್ಕೊಬೇಕು, ಇದು BJP ವಿರುದ್ಧದ ಅಲೆ, ದೊಡ್ಡ ಅಲೆ ಎದ್ದಿದೆ. ಇನ್ನೂ ಪಾಠ ಕಲ್ತಿಲ್ಲ ಅಂದರೆ ಮುಂದಿನ ಚುನಾವಣೆಯಲ್ಲಿ ಇವರಿಗೆ ಸ್ಪಷ್ಟವಾದ ಪಾಠವನ್ನು ಕಲಿಸ್ಲಿಕ್ಕೆ ಜನರು ರೆಡಿ ಇದ್ದಾರೆ. ನಾವಂತೂ CJP ಇರ್ಬೋದು, ಮುಖ್ಯವಾಗಿ ನಾವು KRS ಪಕ್ಷ, ಅದಾದಮೇಲೆ AAP, ಇನ್ನೂ ಬೇರೆ ಬೇರೆ ಹಲವು ಸಂಘಟನೆಗಳೆಲ್ಲರೂ ಸೇರಿ ನಾವು ಸುಮಾರು 3 ದಿನದಿಂದ 16,000 ಜನರನ್ನು ಕೂಡಿಸಿ ಈ ಒಂದು ಹೋರಾಟವನ್ನು ಮಾಡಿದ್ದೀವಿ. ನಮ್ಗೆ ಅಂದರೆ ಯುವಕರು ಅದ್ಭುತವಾಗಿ ನಮಗೆ ಸಹಕಾರ ನೀಡಿದ್ದಾರೆ. ಅದೇ ರೀತಿ ಇದು ಮುಂದುವರಿಯುತ್ತೆ. ಹಾಗಾಗಿ ನಾನು ಇನ್ನೂ ಹೆಚ್ಚಿನ ಜನರು, ಕರ್ನಾಟಕದ ಜನರಿಗೆ ಪ್ರಜ್ಞಾವಂತರಲ್ಲಿ ಕೈ ಮುಗಿದು ಕೇಳ್ಕೊತೀನಿ. ಇವತ್ತು ನಾಳೆ ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ನಾಳೆ ನಾಳೆ ಬುಧವಾರ ಇಲ್ಲಿ ಉಪವಾಸ ಸತ್ಯಾಗ್ರಹವನ್ನು ನಾವು ಸಾಂಕೇತಿಕವಾಗಿ ಸೋನು ವಾಂಗ್ಚುಕ್ ಅವ್ರಿಗೆ ಬೆಂಬಲಿಸಿ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ದಯಮಾಡಿ ನಿಮ್ಮೆಲ್ಲರ ನಾವು ಪ್ರಜ್ಞಾವಂತರಾಗಬೇಕು, ಪ್ರಬುದ್ಧರಾಗಬೇಕು. ಪ್ರತಿದಿನ ಕೆಲಸ ಇರುತ್ತೆ. 1-2 ದಿನವನ್ನಾದರೂ ಈ ದೇಶಕ್ಕೋಸ್ಕರ ನಾವು ಮುಡುಪಾಗಿಟ್ಟಿಲ್ಲ ಅಂತಂದರೆ ನಮ್ಮಂಥ ಅಯೋಗ್ಯರು, ನಾಲಾಯಕಗಳು, ಸತ್ತ ಪ್ರಜೆಗಳು ಮತ್ತೊಬ್ಬರಲ್ಲ ಅಂತ ಹೇಳ್ತಾ ದಯಮಾಡಿ ಬನ್ನಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊತ, ರಘುನಂದನ್ ಅಂತ KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ.